ಪ್ರೇಕ್ಷಕ ಬಂಧುಗಳೇ, ನಿಮಗೆ ಈ ದಿನದ ವಿಶೇಷವಾದ ವಂದನೆಗಳು. ನಾನು ಮಾಡ್ತಾ ಇರೋದು ತಾಯಿ ಕುರಿತಾಗಿದ್ದು 3ನೇ ವಿಡಿಯೋ. ಸುಮಾರು 100ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ತಾಯಿ ಬಗ್ಗೆನೇ ಮಾತನಾಡಬೇಕು, ತಾಯಿಯ ಮಹತ್ವದ ಬಗ್ಗೆನೇ ಮಾತನಾಡಬೇಕಂತ ಸಂಕಲ್ಪವನ್ನು ನಾನು ಮಾಡಿಕೊಂಡಿದ್ದೇನೆ. ಸಂತ ಶಿಶುನಾಳ ಶರೀಫಜ್ಜ ಅವರ ಮನೆಗೆ ಒಂದು ಸಾರಿ ಅವರ ಹೆಂಡತಿ ಮನೆಯವರು ಕರೀಲಿಕ್ಕೆ ಬರ್ತಾರೆ. ಶರೀಫ 4 ದಿವಸ ನಮ್ಮ ಮಗಳನ್ನ ಕಳಿಸ್ಕೊಡು ಅಂತ ಹೇಳ್ತಾರೆ. ಆವಾಗ ಸಂತ ಶಿಶುನಾಳ ಶರೀಫ ಹೇಳ್ತಾನೆ, ನಾನು ಸ್ವಲ್ಪ ಮಕ್ಕಾಕ್ಕೆ ಹೋಗಿ ಬರ್ತೇನೆ, ಮಕ್ಕಾ ಮದೀನಾಕ್ಕೆ ಹೋಗಿ ಬಂದಮೇಲೆ ನೀವು ನಿಮ್ಮ ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಶರೀಫ ಹೇಳ್ತಾನೆ. ಅವಾಗ ಅವರಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ಮಗಳನ್ನ ಕರೆಯೋಕೆ ಬಂದ್ರೆ ಇವ ಶರೀಫ ಮಕ್ಕಾ ಮದೀನಾಕ್ಕೆ ಹೋಗಿ ಬಂದ ಮೇಲೆ ಮಗಳನ್ನ ಕಳಿಸ್ತೀನಿ ಅಂತಾನ, ಏನಿದು ಮಕ್ಕಾ ಮದೀನಾ ಅಂದ್ರೆ ಏನು ತಿಳ್ಕೊಂಡ ನೀವ ಅಂತ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅಷ್ಟು ಹೇಳಿದವನ ಶರೀಫ ಹೊರಗೆ ಹೋಗ್ಬಿಡ್ತಾನೆ. ಇವ್ರ ಮನೆಯಾಗ ಮಗಳನ್ನ ಕರೆಯೋಕೆ ಬಂದವರು ಅವರ ತಂದೆ ದಿಗ್ಭ್ರಾಂತರಾಗಿ ಕೂಡ್ತಾರೆ. ಮಗಳನ್ನ ಕರೆಯೋಕೆ ಬಂದ್ರೆ ಮಕ್ಕಾ ಮದೀನಾಕ್ಕೆ ಹೋಗ್ತೀನಂದ. ಪುಣ್ಯಾತ್ಮ ಮಕ್ಕಾ ಮದೀನಾ ಅಂದ್ರೆ ಏನು ತಿಳ್ಕೊಂಡಾನೆ ಏನೋ ಅಂಥೇಳಿ ಒಂಥರ ದಿಕ್ಕ ತಿಳಿದಂಗೆ ಆಗ್ತದೆ ಅವ್ರು. ಸ್ವಲ್ಪ ಹೊತ್ತು ಆದಮೇಲೆ ಶರೀಫಜ್ಜ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಈಗ ನಾನು ಮಕ್ಕಾ ಮದೀನಾಕ್ಕೆ ಹೋಗಿ ಬಂದೆ, ನಿಮ್ಮ ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಅಲ್ಲೋ ಶರೀಫ, ಮಕ್ಕಾ ಮದೀನಾ ಅಂದ್ರೆ ಏನು ತಿಳ್ಕೊಂಡಿದ್ದೀನಿ? ಹಿಂಗೆ ಹೋಗಿ ಹಿಂಗೆ ಬಂದು ಮಕ್ಕಾ ಮದೀನಾಕ್ಕೆ ಹೋಗಿ ಬಂದೀನಿ ಅಂತ ಹೇಳ್ತಿದ್ದೆ, ಮಕ್ಕಾ ಮದೀನಾದ ಬಗ್ಗೆ ನಿನಗೇನಾದರೂ ಗೊತ್ತೈತೇನೋ ಅಂಥೇಳಿ ಅವ್ರು ಕೇಳ್ತಾರೆ. ಏನಿಲ್ಲ, ನನ್ನ ತಾಯಿ ತಂದೆಗಳು ಈ ಲೋಕದಲ್ಲಿಲ್ಲ, ನನಗೇನು ಜೀವನದಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ನನ್ನೇನು ಈ ಸ್ಥಾನಮಾನದಾಗ ತಂದು ನಿಂದ್ರಿಸ್ಯಾರ, ಅವರು ಸದ್ದೇ ಇಲ್ಲ. ಅವರ ಗೋರಿ ಅದಾವ. ತಾಯಿನೇ ನನಗೆ ಮಕ್ಕ, ತಂದೆಯೇ ನನಗೆ ಮದೀನಾ. ನಾನು ಅವ್ರ ಗೋರಿಗೆ ಹೋಗಿ ಒಂದು ಸುತ್ತು ಹಾಕಿ ಬಂದೆ. ನಾನು ತಾಯಿ ತಂದೆ ದರ್ಶನವೇ ಮಕ್ಕಾ ಮದೀನಾ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಕ್ಕಾ ಮದೀನಾಕ್ಕೆ ಹೋಗಿ ಬಂದೀನಿ. ಈಗ ನೀವು ಮಗಳನ್ನ ಕರ್ಕೊಂಡು ಹೋಗ್ರಿ ಅಂತ ಮತ್ತೆ ಹೇಳ್ತಾನೆ ಶರೀಫ. ಆಯ್ತು ಬಿಡಪ್ಪ ಏನಂತ ದಿಕ್ಕ ತಿಳಿದಂಗೆ ಆಗ್ತದೆ ಅವರಿಗೆ. ಅಂದರೆ ಸಂತ ಶಿಶುನಾಳ ಶರೀಫಜ್ಜ ತನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗಳನ್ನೇ ಮಕ್ಕಾ ಮದೀನಾ ಅಂಥೇಳಿ ಗೌರವಿಸಿ ಅಷ್ಟೊಂದು ಪ್ರೀತಿ ತೋರಿಸ್ತಾನೆ. ಅಂಥದ್ದೊಂದು ಸಂದೇಶವನ್ನು ಸಂತ ಶಿಶುನಾಳ ಶರೀಫಜ್ಜ ನಮಗೆ ಸಮಾಜಕ್ಕೆ ಕೊಟ್ಟಿದ್ದಾನೆ. ತಾಯಿ ಅಂದ್ರೇನು, ತಂದೆ ಅಂದ್ರೇನು, ಅವರ ಮೌಲ್ಯ ಹೇಗೆ ಇರ್ತದೆ ಅನ್ನೋದನ್ನು ಬಹಳ ವರ್ಷಗಳ ಹಿಂದೆಯೇ ಈ ಸಂದೇಶವನ್ನು ನಮಗೆ ಶರೀಫಜ್ಜ ಕೊಟ್ಟಿದ್ದಾನೆ. ಹಾಗೆ ತಾಯಿ ತಂದೆ ಅಂದರೆ ಅಂಥ ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥವ್ರು. ನಿಮಗೆ ತಾಯಿ ಬಗ್ಗೆ ಒಂದು ಇನ್ನೂ ಮಹತ್ವದ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ಹೇಳೋದಾದರೆ ಒಂದು ಉದಾಹರಣೆ ತಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಮ್ಮೆ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳವರು, ಆ ವಿದ್ಯಾರ್ಥಿಗಳಿಗೆ ಗುರುಗಳು ಒಂದು ದಿವಸ ಎಲ್ಲ ಮಕ್ಕಳಿಗೂ ಒಂದು ಬಿಳೆ ಹಳ್ಳಿ ಕೊಟ್ಟು, ಮಕ್ಕಳೇ ನೀವು ಇವತ್ತು ತಾಯಿಯ ಬಗ್ಗೆ ನಿಬಂಧ ಬರೀರಿ ಅಂಥೇಳಿ ಎಲ್ಲ ಮಕ್ಕಳಿಗೂ ಒಂದೊಂದು ಬಿಳೆ ಹಾಳಿ ಕೊಡ್ತಾವ್ರೆ. ಎಲ್ಲ ಮಕ್ಕಳು ತಮ್ಮ ತಾಯಿ ಏನೋ ಪ್ರೀತಿ ತೋರಿಸಿದಾಳೆ, ಯಾವ ರೀತಿಯಾಗಿ ಜೋಪಾನ ಮಾಡ್ತಾಳೆ, ಯಾವ ರೀತಿಯಾಗಿ ಉಣಿಸೋದು ತಿನ್ನಿಸೋದು ಅವೆಲ್ಲವನ್ನು ಮಾಡ್ತಾಳೆ. ಆ ಬೇರೆ ಬೇರೆ ಎಲ್ಲ ಮಕ್ಕಳು
ತಮ್ಮದೇ ಆಗಿರ್ತ ಒಂದು ದೃಷ್ಟಿಯಲ್ಲಿ ತಾಯಿ ಬಗ್ಗೆ ಎಲ್ಲರೂ ಬರೆದುಕೊಡ್ತಾರೆ. ಆದರೆ ಒಂದು ಮಗು, ಆ ಹುಡುಗಿ ಅವರೇನು ಗುರುಗಳು ಬಿಳೆಹಳ್ಳಿ ಕೊಟ್ಟಿದ್ರಲ್ಲ, ಆ ಬಿಳೆಹಳ್ಳಿಗೆ ಒಂದು ಬಟ್ಟೆ ತುಂಡನ್ನು ಅಂಟಿಸಿ ಅವ್ರ ಸರ್ ಕಡೆ, ಗುರುಗಳ ಕಡೆ ಕೊಡ್ತಾಳೆ. ಗುರುಗಳು ಎಲ್ಲ ನಿಬಂಧನೆಗಳನ್ನು ಪರಿಶೀಲನೆ ಮಾಡುವಾಗ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಾಯಿ ಕುರಿತಾಗಿ ಬರೆದಿದ್ದರು. ಆದರೆ ಈ ಹುಡುಗಿ ಒಂದು ತುಂಡು ಬಟ್ಟೆನ ಆ ಪೇಪರ್ಗೆ ಅಂಟಿಸಿ ಕೊಟ್ಟಿದ್ದು ನೋಡಿ, ಅಲ್ಲಮ್ಮ ತಾಯಿ ಬಗ್ಗೆ ನಿಬಂಧ ಬರಿ ಅಂತ ಹೇಳಿದರೆ ನೀನು ಆ ಪೇಪರಿಗೆ ಒಂದು ಯಾವುದೋ ಒಂದು ಬಟ್ಟೆ ತುಂಡನ್ನು ಅಂಟಿಸಿ ಕೊಟ್ಟಿಯಲ್ಲ, ಯಾಕ ಅಂತ ಗುರುಗಳು ಆ ಹುಡುಗಿಗೆ ಕೇಳ್ತಾರೆ. ಆವಾಗ ಆ ಹುಡುಗಿ, ಆ ಮಗು 10th ಕ್ಲಾಸ್ನಲ್ಲಿ ಓದೋ ಮಗು, ಅದು ಹೇಳ್ತದೆ, ಗುರುಗಳೇ, ನಾನು ಅಳುವಾಗ, ನಾನು ಹಠ ಮಾಡುವಾಗ, ನಾನು ಕಣ್ಣೀರು ಸುರಿಸುವಾಗ ನನ್ನ ತಾಯಿ ತನ್ನ ಸೀರೆಯ ಸೆರಗಿನಿಂದ ನನ್ನ ಕಣ್ಣೀರನ್ನು ಒರೆಸಿ ತನ್ನ ಸೆರಗಿನಿಂದ ಒರೆಸ್ತಿದ್ಲು. ನಾನು ಎಷ್ಟೋ ಸಲ ಹಠ ಮಾಡಲಿ, ಎಷ್ಟು ಸಲ ಹಠ ಮಾಡಿದ್ರು ನನ್ನ ತಾಯಿ ನನ್ನನ್ನು ಸಂತೈಸಿ ನನ್ನ ಕಣ್ಣೀರನ್ನು ಒರೆಸ್ತಿದ್ಲು. ನನ್ನ ತಾಯಿ ಈಗ ಇಲ್ಲ, ನನ್ನ ತಾಯಿ ಸತ್ತು ಹೋಗಿ ಈಗಾಗಲೇ 3 ವರ್ಷ ಆಗಿದೆ. ಹಾಗಾದ್ರೆ ನನ್ನ ತಾಯಿ ಏನು ನಾನು ಅಳುವಾಗ ಹಠ ಮಾಡುವಾಗ ನನ್ನ ಕಣ್ಣೀರನ್ನು ಒರೆಸಿದ್ಲಲ್ಲ, ಆ ಕಣ್ಣೀರಿನ ಎಲ್ಲ ಹನಿಗಳು ನನ್ನ ತಾಯಿ ಸೀರೆ ಸೆರಗಿನಲ್ಲಿ ಅವು ಅದಾವು. ಅದಕ್ಕೆ ತಾಯಿ ಬಗ್ಗೆ ಏನಾದರೂ ಬರೀರಿ ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ತಾಯಿ ಬಗ್ಗೆ ಬರೀಲಿಕ್ಕೆ ನನ್ನ ಹತ್ರ ಯಾವ ಶಬ್ದನೂ ಇರಲಿಲ್ಲ ಗುರುಗಳೇ. ಅದಕ್ಕೆ ನಮ್ಮವ್ವ ಏನು ನಾನು ಅಳುವಾಗ, ಕಣ್ಣೀರು ಹರಿಸುವಾಗ, ಕಣ್ಣೀರು ಸುರಿಸುವಾಗ ತನ್ನ ಸೀರೆಯ ಸೆರಗಿನಿಂದ ಏನು ಒರೆಸ್ತಿದ್ಲಲ್ಲ, ಆ ಸೀರೆಯ ಸೆರಗನ್ನು ನನ್ನ ತಾಯಿ ಸತ್ತು ಹೋದ್ಮೇಲೆ ಆ ಸೆರಗನ್ನು ಕತ್ತರಿಸಿಟ್ಟುಕೊಂಡಿದ್ದೆ. ಅದರಾಗ ಒಂದು ಪೀಸನ್ನು ನಾನು ಕಂಪಾಸ್ ಪೆಟ್ಟಿಗೆಯಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೆ. ಆ ತುಂಡು ಬಟ್ಟೆ ಅದು ನನ್ನ ಕಂಪಾಸ್ನಲ್ಲಿ ಯಾವಾಗಲೂ ಇರ್ತಿತ್ತು. ಇವತ್ತು ನೀವು ತಾಯಿ ಬಗ್ಗೆ ನಿಬಂಧ ಬರೀರಿ ಅಂದಾಗ ಪೆನ್ನು ತಗೊಂಡು ಬರೆಯೋ ಪ್ರಯತ್ನ ಮಾಡಿದೆ. ತಾಯಿ ಅಂಥ ಬೆಲೆ ಬಾಳ್ತಕ್ಕಂಥ ವಸ್ತು ಅವಳು. ಹಾಗಾದ್ರೆ ಅವಳ ಬಗ್ಗೆ, ಅಂಥ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ತಾಯಿ ಬಗ್ಗೆ ಬರಿಬೇಕಾದ್ರೆ ನನ್ನ ಹತ್ರ ಯಾವ ಶಬ್ದನೂ ಇರಲಿಲ್ಲ ಗುರುಗಳೇ. ಅದಕ್ಕೆ ನನ್ನ ತಾಯಿಯ ಸ್ಮರಣೆಗಾಗಿ, ನನ್ನ ತಾಯಿ ಇಲ್ಲಾಂದರೂ ಕೂಡ ಈ ಸೆರಗದಲ್ಲಿ ಅವಳೇನು ನನ್ನ ಕಣ್ಣೀರು ಒರೆಸಿದ್ಲಲ್ಲ, ಆ ಎಲ್ಲ ಜೀವನ ಪರ್ಯಂತ ನಾನು ಎಷ್ಟು ಸಲ ಹತ್ತಿದ್ದೀನಿ, ಎಷ್ಟು ಸಲ ದುಃಖ ಮಾಡಿದ್ದೀನಿ, ಎಷ್ಟು ಸಲ ನಾನು ಕಣ್ಣೀರು ಸುರಿಸೀನಿ. ಆ ಎಲ್ಲ ಕಣ್ಣೀರಿನ ಹನಿಗಳು ನನ್ನ ತಾಯಿ ಒರೆಸಿರ್ತಕ್ಕಂಥ ಸೀರೆಯ ಸೆರಗಿನಲ್ಲಿಯೇ ಅದಾವಂತಕ್ಕಂಥ ಭಾವನೆ ನಂದು. ಭೌತಿಕವಾಗಿ ನನ್ನ ತಾಯಿ ಈಗ ಎಲ್ಲ ಆಗಿರ್ಬೋದು, ಆದರೆ ನನ್ನ ತಾಯಿ ನನ್ನೇನು ಸಂತೈಸಿದ್ಲಲ್ಲ, ನನ್ನೇನು ಖುಷಿ ಪಡಿಸ್ತಿದ್ಲಲ್ಲ, ನನ್ನ ಕಣ್ಣೀರು ಒರೆಸಿದ್ಲಲ್ಲ, ಆ ಎಲ್ಲ ಕಣ್ಣೀರಿನ ಹನಿಗಳು ನನ್ನ ತಾಯಿಯ ಸೀರೆಯ ಸೆರಗಿನಲ್ಲಿ ಅಡಗಿ ಕುಳಿತಿವೆ. ಅಂಥ ಒಂದು ಪ್ರೀತಿ ನನ್ನದಾಗಿದ್ದರಿಂದ ತಾಯಿ ಬಗ್ಗೆ ಬರೀಲಿಕ್ಕೆ ನನಗೆ ಯಾವ ಶಬ್ದ ಇರಲಿಲ್ಲ. ಅದಕ್ಕೆ ನಾನು ನನ್ನ ಕಂಪಾಸದಲ್ಲಿರ್ತಕ್ಕಂಥ ನನ್ನ ತಾಯಿಯ ಸೀರೆಯ ಸೆರಗಿನ ಒಂದು ತುಂಡನ್ನು ಪೇಪರಿಗೆ ಅಂಟಿಸಿದೆ ಗುರುಗಳೇ ಅಂತೇಳಿ ಹೇಳ್ತೈತೆ ಆ ಮಗು. ಈ ಮಗುವಿನ ಮಾತನ್ನು ಕೇಳಿ ಗುರುಗಳಿಗೆ ಬಹಳ ಆನಂದ ಆಗ್ತದೆ. ಗುರುಗಳು ಕೂಡ ಕಣ್ಣಾಗ ನೀರು ಹರಿಸ್ತಾರೆ, ಅವರು ಕಣ್ಣುಗಳು ಕೂಡ ತೊಯ್ದು ಒದ್ದೆ ಆಗ್ತವೆ. ಆ ಮಗು ತಾಯಿ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಆಕೆ ವ್ಯಕ್ತಪಡಿಸತಕ್ಕಂಥ ರೀತಿ ಇಡೀ ನಾಡಿಗೆ ಅದೊಂದು ಪ್ರೇರಣೆ ಅಂತಕ್ಕಂಥ ರೀತಿಯಲ್ಲಿ ಇತ್ತು ಅಂಥೇಳಿ ಗುರುಗಳು ಬಹಳಷ್ಟು ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ. ತಾಯಿ ಬಗ್ಗೆ ಹೇಳುವುದಾದರೆ ಇನ್ನೂ ಬಹಳಷ್ಟಿದೆ. ಸಂತ ಶಿಶ್ನಾಳ ಶರೀಫ ಒಂದು ಸಂದೇಶ ಕೊಟ್ಟಿದ್ದಾನೆ. ಮಕ್ಕಾ ಮದಿನಾ ಅಂದ್ರೇ ತಾಯಿ ತಂದೆ, ಮಕ್ಕಾ ಮದಿನಾ ಅಂದ್ರೇ ತಾಯಿ ತಂದೆ ಅಂತಕ್ಕಂಥ ಸಂದೇಶವನ್ನು
ನಮಗೆ ಶತಮಾನಗಳ ಹಿಂದೆ ಕೊಟ್ಟಿದ್ದಾರೆ. ಅಂಥ ತಾಯಿಯನ್ನು, ತಂದೆಗಳನ್ನು ನಾವೆಲ್ಲ ಬಹಳಷ್ಟು ಪೂಜ್ಯ ಭಾವನೆಯಿಂದ ಕಾಣಬೇಕು, ಅವರನ್ನು ಗೌರವಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಮಾಡಿಕೊಂಡು ಮತ್ತೆ ನಾನು ತಾಯಿಯ ಕುರಿತಾಗಿ ಮತ್ತೆ ಮತ್ತೆ ಮಾತಾಡ್ತೀನಿ. ತಮ್ಮೆಲ್ಲರಿಗೂ ವಂದನೆಗಳು. ಇನ್ನೊಂದು ವಿಶೇಷ, ತಾವು ಏನು ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತೀರಾ, ಮಾಡಾದ ಮೇಲೆ ದಯವಿಟ್ಟು ಈ ತಾಯಿ ಮೇಲೆ ಏನೋ ಒಂದು ಕಕಲಾತಿ ಇದ್ದವರು, ಪ್ರೀತಿ ಇದ್ದವರು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ನೀಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ತಾಯಿ ಬಗ್ಗೆ ನಾನು ಮತ್ತೆ ಮತ್ತೆ ಮಾತಾಡ್ತೇನೆ.